ಮ್ಯಾಗಿ ಇರೋ ಹಂಚನ್ನ ಒಂದೊಂದಾಗಿ ಹೊಡೆದು ಅಭ್ಯಾಸ ಮಾಡಿ ಆ ರಾಧನ ಮುಂದೆ ಒಂದು 50-60 ಹಂಚು ಹೊಡೆದ್ಬಿಟ್ರೆ ಅವಳು ಓಡೋಡ್ ಬಂದು ನಿಂಗೆ ಮುತ್ತಿನ ಮ್ಯಾಗ್ ಮುತ್ತು ಕೊಡ್ತಾಳೆ. ಲೋ ಹನುಮಂತು, ಇಳಿಸೋ ಒಂದು 50 ಹೆಂಚಿನ ಮಗಂದು ಚೆಚ್ಚಾಕ್ಬಿಡ್ತೀನಿ. ಏನ್ ನೋಡ್ತೀಯ ಗುರು? ಹೊಡಿ ಗುರು. ಸ್ವಲ್ಪ ಇರು. ನಿನ್ ಕೈ ಸೇದೋಗ ಮನೆ ಮ್ಯಾಗಿರೋ ಎಂತೆಲ್ಲ ತೆಗೆದು ಹೊಡೆದಾಗ್ತಾ ಇದೆಯಲ್ಲೋ, ನಿನ್ ತಲೆಗೆ ಕಟ್ಟಾಯ್ತೋ ಹೆಂಗೆ? ಇರು, ನಿಂಗೆ ಮಾಡ್ತೀನಿ ಇರು ನಿನ್ನ. ಏಯ್ ಅಲ್ಲೋಡ್ರೆ, ನೀರ್ ಕೋತಿ ಏನಾದ ಇಲ್ವಾ? ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲಿಗೆ ಯಾಕೆ ಬಂದ್ರಿ? ಓಹೋ, ನೀನ್ ಇದೀಯ ಅಂತ ನಾವಿಲ್ ಬರ್ಬಾರ್ದಾ? ಹೋಗ್ರಿ ಅತ್ಲಾಗೆ, ನಾನ್ ಬಟ್ಟೆ ಒಗಿಬೇಕು. ಅದೆಲ್ಲ ಆಗೋದಿಲ್ಲಪ್ಪ, ನೀನೊಂದು ಒಗಟು ಹೇಳೋವರೆಗೂ ನಾವಿಲ್ಲಿಂದ ಹೋಗೋದೇ ಇಲ್ಲ. ಇವಾಗ ಎಂತ ಹೋಗ್ತು? ಸರಿ ಹೇಳಿ. ಕೆಳಗೆ ಬಡ್ದಾಡ್ತದೆ. ಪೋಲಿ, ಇಂಥ ಒಗಟು ಹೇಳೋಕ್ ನಿಂಗೆ ನಾಚಿಕೆ ಆಗಲ್ಲ? ನೀವೇ ಕೇಳ್ಬಿಟ್ಟು ಹೊಡಿಯಕ್ ಬರ್ತಿರಲ್ಲ. ಕೆಳಗೆ ಬಡ್ದಾಡ್ತದೆ ಅಂದ್ರೆ ಮೊಸರು ಕಡಿಯೋ ಕೋಲು. ಓ ಚೆನ್ನಾಗಿದೆ ಬರ್ಕೊಳೆ. ಅದನ್ನ ಆ ಕಡೆ ಹೋಗಿ ಬರ್ಕೊಳ್ಳಿ, ನಮ್ ಬಟ್ಟೆ ಒಗಿಬೇಕು. ಬರೀ ಬಾಯಲ್ಲಿ ಮಾತ್ರ, ಕೈಯಲ್ಲಿ ಏನೂ ಆಗಲ್ಲ. ಏನಾಗ್ಬೇಕೀಗ? ಗೋಪಿ, ಅಲ್ಲೋಡು, ಆ ಹೂ ಎಷ್ಟ್ ಚೆನ್ನಾಗಿದೆ. ಅದ್ ನನಗ್ ಬೇಕು, ತಂದ್ಕೊಡ್ತೀಯಾ? ಅಷ್ಟೇನಾ? ಅದಕ್ಕೇನ್ ಬಿಡಿ. ಅದ್ ಕುಡಿಲಿ. ನನ್ ಟವಲು. ಗೋಪಿ, ಹೇಗಿದೆ ಇವತ್ತೆಲ್ಲ ನೀನ್ ನೀರ್ನಲ್ಲಪ್ಪ. ಸೋಡಾ ಬುಡ್ಡಿ ಇಡೇಲ್ ಬಟ್ಟೆ. ಸೋಡಾ ಬುಡ್ಡಿ ಅಂತೀಯಾ? ಹಾಕ್ತೇನೆ ನೋಡು. ಹೊರಗ್ ಬರ್ತೀಯ, ನಾವು ನೋಡ್ತೀವಿ. ಬಂದ್ರೆ ಹೋಗೋಣ. ಯಾಕಪ್ಪ ಮನೆಗೆ ಹೋಗೋದು? ಲೇ ಗೋಪಿ, ನೀರಾಗ ಎಲ್ಲ ಮಾಡ್ತಿದ್ದಿ? ನಾನೇನ್ ಮಾಡಿದ್ ನಿನ್ಗೆ? ನಾ ಸುಮ್ನೆ ಹೋಗೋ. ಆ ಬೀರ್ಲಿಂಗೇಶ್ವರ ಟೆಂಟ್ನಾಗೆ ಬಬ್ರುವನ ರಾಜ್ಕುಮಾರ್ ಅಪ್ ಮಾಡಿರೋದು ಬೋ ಪಸಂದ್ ಆಗದಂತೆ. ಹೋಗವ ನಾಳಿಕೆ? ಕಣೇನಕ್ಕ, ನಾಳಿಗ್ ಸಂತೆಗೆ ಹೋಯ್ತಿವಲ್ಲ, ಹಂಗೆ ಹೋಗ್ ಬರೋಣ ಹೇಳು. ನಾ ಬರಕಿಲ್ಲವಾ, ನಮ್ ಮನೆಗ್ ನೆಂಟ್ರು ಬಂದವ್ರೆ. ಅದ್ಯಾಕಂಗಾಡಿಯ ಬಾಮಿ, ನಾನೇ ಹಾಕತ್ತೀನಂತೆ. ನಡಿಯಕ್ಕ, ನಾನು ನೀನು ಹೋಗೋಣ. ಕೋಳಿ ಗೂಡಾದ್ರೂ ಸಿಕ್ತಲ್ಲ. ಏನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವ್ರು ಮುಸಲ್ಮಾನರಾಗಿದ್ರು ಹಿಂದೂ ದೇವಸ್ಥಾನಗಳನ್ನ ಈ ಕಾವೇರಿ ದಡದಲ್ಲಿ ಕಟ್ಸಿರೋದ್ ನೋಡಿದ್ರೆ ಹಿಂದೂಗಳ ಬಗ್ಗೆ ಅವ್ರಿಗದ್ ಎಷ್ಟು ಗೌರವ ಇತ್ತು ಅಂತ ಅನ್ಸತ್ತಲ್ಲ. ಈ ಕಾಲದಲ್ಲಿ ಇವಾಗ ಸರಿಯಾದ ಪೋಷಣೆ ಇಲ್ಲದೆ ಹೇಗ್ ಹಾಳಾಗ್ತಾ ಇವೆ ನೋಡು. ಏ ರಾಧಾ, ಆ ಮಂಟಪದ ಪ್ರತಿಬಿಂಬ ನೀರ್ನಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡೆ. ಎಷ್ಟ್ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್. ಹೇ ನೀನು ಗೋಪಿ,
ಮರದ ಮೇಲೆ ಇರ್ಬೇಕಾಗಿರೋ ಕೋತಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲೇ. ಏಯ್ ಸೋಡಾ ಬುಡ್ಡಿ, ಕೋತಿ ನಿನ್ ಮೂತಿ ಬರ್ಕೋ. ನಾನ್ ಬರ್ಕೊಳ್ಳೋದಿಲ್ಲ. ಏನ್ ಗೋಪಿ ಹೊಸಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಅವತ್ತು ನೀವ್ ನನ್ ಬಟ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ರಿ. ಹೋದ್ರೇನಾಯ್ತು, ನಾನ್ ಮೇಲ್ ಹೆಂಗಪ್ಪ ಬರೋದು ಅಂತ ಹತ್ತೈತ ನೋಡ್ತಿದ್ದಾಗ ಧನ್ನಂತ ಸ್ವಾಮಿಗಳು ಪ್ರತ್ಯಕ್ಷ ಆಗ್ಬಿಟ್ರು. ನನ್ನ ನೋಡ್ಬಿಟ್ಟು ಏನೋ ಶಿಷ್ಯ ನೀರಲ್ಲಿದ್ಯಾ ಅಂತ ಕೇಳಿದ್ರು. ನಾನ್ ನಡೆದ ವಿಷಯ ಹೇಳ್ದೆ. ಗುರುಗಳು ಟನ್ ಅಂತ ಹೊಸ ಬಟ್ಟೆ ಕೊಟ್ರು. ಚೆನ್ನಾಗಿದೆ ಚೆನ್ನಾಗಿದೆ. ಯಾರ ಆ ಸ್ವಾಮಿಗಳು? ಅವರು ಶ್ರೀ ಶ್ರೀ ಬಂಬೋಲೆ ಪುಟ್ಗೋಸಿ ಪುಟ್ಲಿಂಗ ಸ್ವಾಮಿಗಳು, ಮಹಾಶಕ್ತಿವಂತರು. ಅವರು ಹಿಮಾಲಯದಲ್ಲಿ ತಪಸ್ ಬೇರೆ ಮಾಡ್ಬಿಟ್ಟು ಬಂದವ್ರೆ. ಹೌದಾ? ನಾವೇನ್ ಕೇಳಿದ್ರು ಕೊಟ್ಬಿಡ್ತಾರ? ಓ, ಅವ್ರತ್ರ ವಿಭೂತಿ ಐತೆ. ಅದನ್ನೆಲ್ಲ ಮೈಕೈಗೆ ಹಚ್ಕೊಂಡ್ರೆ ಗಂಡ ಇಲ್ದವ್ರಿಗೆ ಗಂಡ ಸಿಗ್ತಾನೆ, ಮಕ್ಳಿಲ್ದವ್ರಿಗೆ ಮಕ್ಳಾಯ್ತದೆ. ಪಾಸ್ ಆಗದೆ ಇರೋರು ಮೊದಲನೇ ನಂಬರ್ ಪಾಸ್ ಆಯ್ತಾರೆ. ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ? ಅವತ್ ನನ್ನ ನೀರಿಗೆ ಬೀಳ್ಸಿದ್ರಿ, ಇವತ್ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾ? ಗೋಪಿ ಪ್ಲೀಸ್ ನನಗೋಸ್ಕರ ಕರ್ಕೊಂಡು ಹೋಗೋ ಗೋಪಿ. ಸರಿ ಕರ್ಕೊಂಡು ಹೋಗ್ತೀನಿ ಬಿಡಿ. ಓಂ ಬಂಬೋಲೆ. ಇವರೇ ನಮ್ ಸ್ವಾಮಿಗಳು, ನೀರ್ನಲ್ಲಿ ತಪಸ್ ಮಾಡ್ತಾವ್ರೆ. ಕೈ ಮುಗಿ. ಓಂ ಬಂಬೋಲೆ. ಅವರಿಗೆ ಹಂಗೆಲ್ಲ ಅವಮಾನ ಮಾಡಬಾರ್ದು. ಅವ್ರಿಗೆ ಸಿಟ್ಟು ಬಂದ್ರೆ ಮಂತ್ರ ಶಕ್ತಿಯಿಂದ ಒಂದೇ ಕ್ಷಣದಲ್ಲಿ ನಿಮ್ ಬಟ್ಟೆನೆಲ್ಲ ಮಾಯ ಮಾಡಕ್ ಅಯ್ಯೋ ಗೊತ್ತಲ್ಲ, ಬಂಬೋಲೆ ಪುಟ್ಗೋಸಿ ಪುಟ್ಟಲಿಂಗ ಸ್ವಾಮಿಗಳು. ಓಂ ಜೈ ಬಂಬೋಲೆ. ಕ್ಷಮಿಸ್ಬೇಕು, ತಮ್ಮ ಅಪ್ಪಣೆಯಲ್ಲಿ ತಮ್ಮ ದರ್ಶನಕ್ಕೆ ಹುಡುಗಿಯರನ್ನ ಕರ್ಕೊಂಬಂದೆ. ಪರವಾಗಿಲ್ಲ ಶಿಷ್ಯ, ಈ ಪ್ರಪಂಚದಲ್ಲಿ ನಮ್ಗೆ ಹೆಣ್ಣು ಗಂಡು ಎಲ್ಲ ಒಂದೇ. ಗುರುಗಳೇ, ಇವರು ಪಟ್ಟಣದಲ್ಲಿ ಓದ್ಕೊಂಡಿರೋ ಹುಡುಗಿಯರು ತಮ್ಮ ದರ್ಶನಕ್ಕೆ ಅಂತ ಬಂದವ್ರೆ. ಕಣ್ಣು ಮುಚ್ಕೊಂಡು ಏನೇ ಬೇಕೋ ಬೇಡ್ಕೊಳ್ಳಿ. ಜೈ ಬಂಬೋಲೆ. ಪ್ರಸಾದ ಕೊಡ್ತಾರ, ಕೈ ನೀಡಿ. ತಗೊಳ್ಳಿ ಪ್ರಸಾದವನ್ನ. ಅಡಿಯಿಂದ ಮುಡಿವರೆಗೂ ಲೇಪಿಸ್ಕೊಳ್ಳಿ. ಲೇಪಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ವಾ? ಮೈಗೆಲ್ಲ ಹಚ್ಕೊಳ್ಳಿ. ಹಚ್ಕೊಳ್ಳಿ. ನಿಮ್ ಕೋರಿಕೆ ಎಲ್ಲ ನೆರವೇರುತ್ತೆ. ಬೇಗ ಬೇಗ ಜೈ ಹಚ್ಕೊಳ್ಳಿ. ಬಂಬೋಲೆ. ಸ್ವಾಮಿಗಳು ಎಷ್ಟು ಒಳ್ಳೆಯವರಲ್ಲ. ಅಯ್ಯೋ ಬೀಡಿ ಸೇದ್ಬೇಡ ಕಣ್ಲ ಹೋಗ್ಲಾ ಮೇಡಮ್ ಅಮ್ನವ್ರೆ. ಏನು ನೋಡಿ ಮುದುಕ್ ನನ್ ಮಗ ಬೀಡಿ ಸೇದ್ಬೇಡ ಅಂತ ಅಂದ್ರು ಸೇದ್ತಾವ್ನೆ. ನಾನ್ ಬೀಡಿ ನಾ ಸೇದ್ಕತೀನಿ, ನೀನೇ ನಾ ಸೇದ್ತೀನಿ ಹೋಗ. ನೋಡಿ, ಬೀಡಿ ಸೇದೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಿಸಾಕಿ. ಆಯ್ತು ಮೇಡಮ್ ನವ್ರೆ. ಚೀಚಿ, ಬೀಡಿನ ಕೈನಲ್ಲಿ ಜೋಬ್ನಲ್ಲಿ ಇಟ್ಕೋಬಾರ್ದು. ನೀವು ಕೂತ್ಕೊಳ್ಳಿ, ನಾನ್ ಹೋಗಿ ಪಾಠ ಹೇಳ್ತೀನಿ. ಆಯ್ತಾ ನಿನ್ ಮುಖಕ್ಕ ಮಂಗಳಾರತಿ. ಈ ಈ ಆ ಆ ಈ ಈ ಈಗೆಲ್ರೂ ಬರೀರಿ ನೋಡೋಣ. ಮೇಡಮ್ ನವ್ರೆ, ನಂಗ್ ಬರೆಯಕ್ ಬರಕಿಲ್ವಲ್ಲ. ಬನ್ನಿ, ಇಲ್ಲಿ ಬರೆಯೋದು ಹೇಗೆ ಅಂತ ನಾ ತೋರಿಸ್ತೀನಿ. ತಗೊಳ್ಳಿ ಇದನ್ನ, ಹಿಡ್ಕೊಳ್ಳಿ ನನ್ ಕೈ. ಆ ಮೇಡಮ್ ನವ್ರೆ, ಏನು? ನಂಗೂ ಬರಲ್ಲ. ನೀವು ಬನ್ನಿ. ಆ ಆ ಆ ಈ ಈ ಬಿಡಿ ನನ್ ಕೈ. ಇವತ್ತಿಗೆ ಪಾಠ ಸಾಕು, ನಾಳೆ ಬನ್ನಿ. ನನ್ ಕೈ ಹಿಡ್ಕೊಂಡ್ ಬರ್ಸಿ ಮೇಡಮ್. ತಮಾಷೆ ಮಾಡ್ತಾ ಇದ್ದೀರಾ? ನೋ 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 ನೋ, ತಮಾಷೆ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಪಾಠ ಹೇಳ್ಸ್ಕೋಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಪ್ಲೀಸ್ ಹೇಳ್ಕೊಡಿ ಮೇಡಮ್, ಪ್ರೇಮ ಪಾಠನ. ನೀವ್ ಹೀಗೆಲ್ಲ ಚೇಷ್ಟೆ ಮಾಡಿದ್ರೆ ಸರಿಯಾಗಿ ಪಾಠ ಕಲಿಸ್ಬೇಕಾಗುತ್ತೆ. ಹಾ, ಸಿಟ್ಟು ಬಂದಾಗ ತುಂಬಾ ಸ್ವೀಟ್ ಆಗಿ ಕಾಣ್ತೀರಾ. ಶಟ್ ಅಪ್. ಏನಂತ ತಿಳಿದಿದ್ದೀರಿ ನನ್ನ? ಕಮಾನ್. ಗೌಡ್ರ ಮಗ ಅಂತ ಮರ್ಯಾದೆ ಕೊಟ್ರೆ ಅತಿ ಆಯ್ತು ನಿಮ್ ಮಾತು. ಮೊದ್ಲಿಲ್ಲಿಂದ ಆಚೆ ಹೋಗಿ, ಇಲ್ದಿದ್ರೆ ಕಿರ್ಚ್ಕೊಂಡು ಗಲಾಟೆ ಮಾಡಿ ಎಲ್ರನ್ನೂ ಕರಿತೀನಿ.
ನಿಮ್ ತಂದೆಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಿ ಕೇರ್ಫುಲ್. ಅಯ್ಯೋ ಯಾಕೆ ಕೂಗಾಡ್ತಿದ್ದೀರಾ? ಈಗ ಏನ್ ಮಾಡಿದೆ ನಿಮ್ಮನ್ನ? ಏನೋ ನಿಮಗೂ ಇಷ್ಟ ಇರಬಹುದು ಅಂತ ಕೇಳ್ದೆ. ಇಷ್ಟ ಇಲ್ದಿದ್ರೆ ಬಿಡಿ. ದಟ್ಸ್ ಆಲ್. ಬಾಯ್. For more updates, like, comment, subscribe to our channel.